ಈ ಪ್ರಪಂಚದ ಕೋಲಾಹಲದಲ್ಲಿ ನೀನು ನಿನ್ನ ದಾರಿಯನ್ನು ಕಳೆದುಕೊಂಡಿದ್ದೀಯಾ ಎಂದು ನಿನಗೆ ಅನಿಸುತ್ತಿದೆಯೇ? ಭಯಪಡಬೇಡ. ನಿನ್ನ ಪ್ರತಿ ಕಣ್ಣೀರಿನ ಹನಿಗೂ ಮತ್ತು ಪ್ರತಿ ಪ್ರಶ್ನೆಗೂ ಉತ್ತರ ನೀಡಲು ನಾನು ಬಂದಿದ್ದೇನೆ. ಇಂದೇ ನಿನ್ನ ಹೊಸ ಜೀವನದ ಆರಂಭವಾಗಲಿ. ಗೀತಾಸಾರ ಎಂಬ ಈ ಪವಿತ್ರ ವೇದಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಈ ಚಾನೆಲ್ ಮೂಲಕ ನಾವು ಶ್ರೀಕೃಷ್ಣನ ಅಮೃತವಾಣಿಯನ್ನು ನಿಮ್ಮ ಮನೆಗಳಿಗೆ ತಲುಪಿಸುವ ಪುಟ್ಟ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಬನ್ನಿ 24 ನಿಮಿಷಗಳ ಈ ದಿವ್ಯ ಪ್ರವಾಸದಲ್ಲಿ ಭಗವದ್ಗೀತೆಯ ಪರಮಸತ್ಯವನ್ನು ಅರಿಯೋಣ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಸತ್ಯವನ್ನು ತಾತ್ಕಾಲಿಕವಾಗಿ ದಮನ ಮಾಡಬಹುದು, ಆದರೆ ಅದನ್ನು ಎಂದಿಗೂ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಸುಳ್ಳಿನ ಸಾಮ್ರಾಜ್ಯವು ಎಷ್ಟೇ ವಿಶಾಲವಾಗಿದ್ದರೂ ಸಹ ಸಮಯ ಬಂದಾಗ ಅದು ಮಣ್ಣು ಪಾಲಾಗುತ್ತದೆ. ಸತ್ಯವು ನಿಧಾನವಾಗಿ ಸಾಗಬಹುದು, ಆದರೆ ಅದು ಪ್ರಕಟವಾದಾಗ ಇಡೀ ಯುಗವನ್ನೇ ಬೆಳಗುವ ಶಕ್ತಿಯನ್ನು ಹೊಂದಿರುತ್ತದೆ. ತಾಳ್ಮೆ ಎಂಬುದು ಪ್ರತಿಯೊಂದು ಅಸಾಧ್ಯವಾದ ಬಾಗಿಲನ್ನು ತೆರೆಯುವ ಅದ್ಭುತ ಕೀಲಿ ಕೈಯಾಗಿದೆ. ಬೀಜ ಬಿತ್ತಿದ ತಕ್ಷಣವೇ ಫಲ ಸಿಗುವುದಿಲ್ಲ, ಅದಕ್ಕೆ ತನ್ನದೇ ಆದ ಸಮಯ ಬೇಕು. ಒಂದು ವೇಳೆ ನೀವು ಅಧೀರರಾದರೆ ನೀವು ಎಂದಿಗೂ ಬೆಳೆಯ ಫಸಲನ್ನು ನೋಡಲು ಸಾಧ್ಯವಿಲ್ಲ. ತಾಳ್ಮೆಯುಳ್ಳ ವ್ಯಕ್ತಿಯು ಸಮಯದ ಮಿತ್ರನಾಗುತ್ತಾನೆ. ಬೇರೆಯವರನ್ನು ಸೋಲಿಸುವುದು ಸುಲಭದ ಕೆಲಸ, ಆದರೆ ತನ್ನನ್ನು ತಾನು ಗೆಲ್ಲುವುದು ಅತ್ಯಂತ ಕಠಿಣವಾದುದು. ಕ್ರೋಧ, ಆಲಸ್ಯ ಮತ್ತು ಲೋಭ ಇವು ಮನುಷ್ಯನ ಅತಿದೊಡ್ಡ ಶತ್ರುಗಳು. ಯಾರು ಇವುಗಳನ್ನು ಸೋಲಿಸುತ್ತಾರೋ ಅವರೇ ನಿಜವಾದ ವಿಜೇತರು. ಏಕೆಂದರೆ ಸ್ವಯಂ ವಿಜಯವೇ ಪ್ರಪಂಚದ ಅತ್ಯಂತ ಶ್ರೇಷ್ಠ ವಿಜಯವಾಗಿದೆ. ಸೋಲು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಾಗಿ ಅದು ನಿಮ್ಮನ್ನು ಮುಂದಿನ ಗೆಲುವಿಗಾಗಿ ಸಿದ್ಧಪಡಿಸಲು ಬರುತ್ತದೆ. ಪ್ರತಿಯೊಂದು ಸೋಲು ಕೂಡ ಹೊಸ ಹಾದಿಯನ್ನು ಹುಡುಕಲು ನೀಡುವ ದಿವ್ಯ ಸಂದೇಶವಾಗಿದೆ. ಯಾರಿಗೆ ಸೋಲಿನ ಭಯವಿಲ್ಲವೋ ಅವರು ಯಾವುದೇ ಗೆಲುವನ್ನು ಸಾಧಿಸಬಲ್ಲರು. ನೆನಪಿಡಿ, ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಸಂಕೇತವಾಗಿದೆ. ಸಮಯವೇ ಅತಿ ದೊಡ್ಡ ಶಿಕ್ಷಕ. ಇದು ಗಾಯವನ್ನು ಗುಣಪಡಿಸುತ್ತದೆ ಮತ್ತು ಅಹಂಕಾರವನ್ನು ಮುರಿಯುತ್ತದೆ. ಸಮಯವನ್ನು ಆಟ ಎಂದು ತಿಳಿಯುವವರು ಸಮಯದಿಂದಲೇ ಸೋಲುತ್ತಾರೆ, ಆದರೆ ಸಮಯವನ್ನು ಸಂಗಾತಿ ಎಂದು ಭಾವಿಸುವವರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಗೆಲ್ಲುತ್ತಾರೆ. ಜಾಗರೂಕರಾಗಿರಿ, ಏಕೆಂದರೆ ಕಳೆದು ಹೋದ ಸಮಯವು ಮತ್ತೆ ಮರಳಿ ಬರುವುದಿಲ್ಲ. ಜನರು ನಿಮ್ಮನ್ನು ಟೀಕಿಸುತ್ತಿದ್ದಾರೆ ಎಂದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಟೀಕೆಗಳು ಅಲ್ಲಿಯೇ ಇರುತ್ತವೆ, ಎಲ್ಲಿ ಮಹತ್ವವಿರುತ್ತದೆಯೋ ಅಲ್ಲಿ ಮಾತ್ರ. ಟೀಕೆಯನ್ನು ವಿಷವೆಂದು ಭಾವಿಸಬೇಡಿ, ಬದಲಾಗಿ ಅದನ್ನು ಔಷಧಿಯಂತೆ ಸ್ವೀಕರಿಸಿ. ಇದು ನಿಮ್ಮನ್ನು ಮತ್ತಷ್ಟು ದೃಢವಾಗಿಸುತ್ತದೆ. ಶಬ್ದಗಳಿಂದಲ್ಲ, ಮೌನದಿಂದ ಅತಿ ದೊಡ್ಡ ಕ್ರಾಂತಿಗಳು ಜನ್ಮ ತಾಳುತ್ತವೆ. ಮನುಷ್ಯನು ಯಾವಾಗ ಮೌನಕ್ಕೆ ಶರಣಾಗುತ್ತಾನೋ ಆಗ ತನ್ನೊಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮೌನವು ಎಂದಿಗೂ ದೌರ್ಬಲ್ಯವಲ್ಲ, ಅದು ಅತಿದೊಡ್ಡ ಉತ್ತರವಾಗಿದೆ. ಎಲ್ಲಿ ಮಾತುಗಳು ಸೋಲುತ್ತವೆಯೋ ಅಲ್ಲಿ ಮೌನವು ಜಯಗಳಿಸುತ್ತದೆ. ಕರ್ಮಕ್ಕಿಂತ ದೊಡ್ಡ ಧರ್ಮ ಮತ್ಯಾವುದೂ ಇಲ್ಲ. ಅದೃಷ್ಟಕ್ಕಾಗಿ ಕಾಯುವವನು ತನ್ನ ಆಯುಷ್ಯವನ್ನೇ ವ್ಯರ್ಥ ಮಾಡುತ್ತಾನೆ, ಆದರೆ ಕರ್ಮ ಮಾಡುವವನು ತನ್ನ ಅದೃಷ್ಟವನ್ನು ತಾನೇ ರೂಪಿಸಿಕೊಳ್ಳುತ್ತಾನೆ. ಬೀಜ ಬಿತ್ತುವುದು ನಿಮ್ಮ ಕೆಲಸ, ಫಲ ನೀಡುವುದು ಪ್ರಕೃತಿಯ ಕೆಲಸ. ಆದ್ದರಿಂದ ಕರ್ಮ ಮಾಡಿ ಫಲದ ಬಗ್ಗೆ ಚಿಂತಿಸಬೇಡಿ. ನಂಬಿಕೆ ಎಂಬುದು ಅಸಾಧ್ಯವನ್ನು ಸಾಧ್ಯವಾಗಿಸುವ ಒಂದು ಸೇತುವೆಯಾಗಿದೆ. ಒಂದು ವೇಳೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಯಾರೂ ನಿಮ್ಮನ್ನು ಗುರಿ ತಲುಪಿಸಲು ಸಾಧ್ಯವಿಲ್ಲ. ಲಕ್ಷಾಂತರ ದೀಪಗಳು ಹೊರಗಿನ ಕತ್ತಲನ್ನು ಹೋಗಲಾಡಿಸಬಹುದು, ಆದರೆ ಒಂದು ಸಣ್ಣ ನಂಬಿಕೆಯು ನಿಮ್ಮ ಒಳಗಿನ ಕತ್ತಲನ್ನು ಅಳಿಸಿ ಹಾಕುತ್ತದೆ. ನಂಬಿಕೆಯೇ ನಿಜವಾದ ಮಾರ್ಗದರ್ಶಕ. ನಿಮಗೆ ಏನು ಸಿಕ್ಕಿದೆಯೋ ಅದರಲ್ಲೇ ಸಂತೃಪ್ತಿ ಪಡುವುದು ದೌರ್ಬಲ್ಯವಲ್ಲ, ಅದು ಅತಿ ದೊಡ್ಡ ಶಕ್ತಿಯಾಗಿದೆ. ಅಸಮಾಧಾನವು ಮನಸ್ಸನ್ನು ಸುಡುತ್ತದೆ ಮತ್ತು ಸಂತೋಷವು ಮನಸ್ಸನ್ನು ತಂಪಾಗಿಸುತ್ತದೆ. ಸಂಪತ್ತಿನಿಂದಲ್ಲ, ಸಂತೋಷ ಮತ್ತು ತೃಪ್ತಿಯಿಂದ ಮನುಷ್ಯ ಶ್ರೀಮಂತನಾಗುತ್ತಾನೆ. ಒಂಟಿತನ ಎನ್ನುವುದು ಶೂನ್ಯವಲ್ಲ, ಅದು ನಿಮ್ಮ ಆತ್ಮವನ್ನು ಭೇಟಿಯಾಗುವ ಒಂದು ಸುಸಂದರ್ಭವಾಗಿದೆ. ಜನಸಂದಣಿಯಲ್ಲಿ ಯಾರು ಬೇಕಾದರೂ ಬದುಕಬಹುದು, ಆದರೆ ಒಂಟಿಯಾಗಿದ್ದಾಗಲೂ ನಗುನಗುತ್ತ ಬದುಕುವವನೇ ನಿಜವಾದ ಸಾಧಕ. ಒಂಟಿತನವು ಶಿಕ್ಷೆಯಲ್ಲ, ಅದು ಆತ್ಮಜ್ಞಾನದ ತಪಸ್ಸಾಗಿದೆ. ದಯೆ ತೋರುವವನು ಎಂದಿಗೂ ಪರಾಜಿತನಾಗುವುದಿಲ್ಲ. ದಯೆಯು ಹೃದಯವನ್ನು ಎಷ್ಟು ವಿಶಾಲವಾಗಿ ಮಾಡುತ್ತದೆ ಎಂದರೆ ಅಲ್ಲಿ ದ್ವೇಷಕ್ಕೆ ಜಾಗವೇ ಇರುವುದಿಲ್ಲ. ದಯೆ ಎನ್ನುವುದು ದುರ್ಬಲರ ಲಕ್ಷಣವಲ್ಲ, ಅದು ಬಲಿಷ್ಠರ ಆಭರಣವಾಗಿದೆ. ಯಾವ ಹೃದಯದಲ್ಲಿ ದಯೆ ಇರುತ್ತದೆಯೋ ಅದೇ ನಿಜವಾದ ದೇವಸ್ಥಾನ. ಸಂಘರ್ಷವು ಜೀವನದ ಜ್ವಾಲೆಯಾಗಿದೆ. ಈ ಜ್ವಾಲೆಗೆ ಯಾರು ಹೆದರುತ್ತಾರೋ ಅವರು ಎಂದಿಗೂ ಬೆಳಕನ್ನು ಕಾಣಲು ಸಾಧ್ಯವಿಲ್ಲ. ಸಂಘರ್ಷವು ನಿಮ್ಮನ್ನು ಸುಡಬಹುದು, ಆದರೆ ಅದೇ ಬೆಂಕಿಯಿಂದ ನಿಮ್ಮ ಹೊಸ ಜನ್ಮವಾಗುತ್ತದೆ. ಸಂಘರ್ಷದ ನೋವನ್ನು ಸಹಿಸಿಕೊಳ್ಳಿ, ಇದೇ ನೋವು ನಿಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಕ್ರೋಧ ಎನ್ನುವುದು ನಿಮ್ಮನ್ನು ಮೊದಲು ಸುಡುವ ಬೆಂಕಿಯಾಗಿದೆ. ಸಿಟ್ಟಿನಲ್ಲಿ ಆಡಿದ ಮಾತುಗಳು ಕತ್ತಿಗಿಂತಲೂ ಆಳವಾದ ಗಾಯವನ್ನು ಮಾಡುತ್ತವೆ. ತನ್ನ ಸಿಟ್ಟನ್ನು ಯಾರು ಗೆಲ್ಲುತ್ತಾರೋ ಅವರೇ ನಿಜವಾದ ಬಲಶಾಲಿಗಳು. ಸಿಟ್ಟನ್ನು ಗೆಲ್ಲುವವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲನು. ವಿನಯವು ಮನುಷ್ಯನನ್ನು ಎಂದಿಗೂ ಚಿಕ್ಕವನನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಅವನನ್ನು ಇನ್ನಷ್ಟು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಹೂವು ಎಷ್ಟು ಬಾಗುತ್ತದೆಯೋ ಅದರ ಸುಗಂಧ ಅಷ್ಟು ದೂರ ಹರಡುತ್ತದೆ. ವಿನಯವು ಶತ್ರುವನ್ನು ಮಿತ್ರನನ್ನಾಗಿ ಮಾಡುವ ಗುಣವಾಗಿದೆ. ನೆನಪಿಡಿ, ಯಾರು ಬಾಗುತ್ತಾರೋ ಅವರೇ ಉಳಿಯುತ್ತಾರೆ. ನಂಬಿಕೆ ದ್ರೋಹವು ದೊಡ್ಡ ಗಾಯವನ್ನು ನೀಡಬಹುದು, ಆದರೆ ಆ ಗಾಯವು ನಿಮಗೆ ಜೀವನದ ಪಾಠವನ್ನು ಕಲಿಸುತ್ತದೆ. ಜನರು ಬದಲಾಗುತ್ತಾರೆ, ಆದರೆ ನಿಮ್ಮ ಅನುಭವವು ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಬೇರೆಯವರ ನಂಬಿಕೆ ದ್ರೋಹಕ್ಕಾಗಿ ನಿಮ್ಮ ಒಳ್ಳೆಯತನವನ್ನು ಬಿಡಬೇಡಿ.
ನಿಮ್ಮ ಸತ್ಯವೇ ನಿಮ್ಮ ಅತಿದೊಡ್ಡ ಶಕ್ತಿ. ಎಲ್ಲೆಡೆ ಕತ್ತಲೆ ಆವರಿಸಿದಾಗ ಒಂದು ಸಣ್ಣ ಭರವಸೆಯು ಸೂರ್ಯನಂತೆ ಕಾಣುತ್ತದೆ. ಭರವಸೆಯು ಅತಿ ಕಗ್ಗತ್ತಲ ರಾತ್ರಿಯಲ್ಲೂ ಆರಿಹೋಗದ ದೀಪವಾಗಿದೆ. ಯಾರಿಗೆ ಭರವಸೆ ಇದೆಯೋ ಅವರು ಎಂದಿಗೂ ಸೋಲಲಾರರು. ಭರವಸೆಯು ನಿಮ್ಮನ್ನು ಬೀಳಲು ಬಿಡುವುದಿಲ್ಲ. ಪ್ರತಿ ಬಾರಿ ಬಿದ್ದಾಗಲೂ ಎದ್ದು ನಿಲ್ಲುವ ಶಕ್ತಿಯನ್ನು ನೀಡುತ್ತದೆ. ಸೇವೆ ಮಾಡುವುದು ಕೇವಲ ಬೇರೆಯವರಿಗಾಗಿ ಅಲ್ಲ, ಅದು ನಮ್ಮನ್ನು ನಾವು ಪವಿತ್ರಗೊಳಿಸಿಕೊಳ್ಳಲು ಇರುವ ಮಾರ್ಗವಾಗಿದೆ. ನೀಡುವವನ ಕೈ ಎಂದಿಗೂ ಖಾಲಿಯಾಗುವುದಿಲ್ಲ. ಸೇವೆ ಮಾಡುವುದರಿಂದ ಹೃದಯವು ವಿಶಾಲವಾಗುತ್ತದೆ. ಬೇರೆಯವರಿಗೆ ಉಪಯುಕ್ತವಾಗುವ ಸಂಪತ್ತೇ ನಿಜವಾದ ಸಂಪತ್ತು. ಸಂಯಮವು ಪ್ರತಿಯೊಂದು ಆಮಿಷದಿಂದ ನಿಮ್ಮನ್ನು ರಕ್ಷಿಸುವ ಕವಚವಾಗಿದೆ. ಸಂಯಮವಿಲ್ಲದವನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಸಂಯಮವುಳ್ಳ ವ್ಯಕ್ತಿಯ ಆತ್ಮವು ವಜ್ರದಂತೆ ನಿರ್ಮಲವಾಗಿರುತ್ತದೆ. ಸಂಯಮದ ಬಾಗಿಲಿನಿಂದಲೇ ಶಾಂತಿ ಪ್ರವೇಶಿಸುತ್ತದೆ. ನಿಮಗೆ ಸಿಕ್ಕಿರುವ ಎಲ್ಲದಕ್ಕೂ ಕೃತಜ್ಞರಾಗಿರಿ. ಕೃತಜ್ಞತೆಯಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ದೂರು ನೀಡುವುದರಿಂದ ಮನಸ್ಸು ಭಾರವಾಗುತ್ತದೆ. ಯಾರಿಗೆ ಕೃತಜ್ಞತೆ ಸಲ್ಲಿಸುವುದು ತಿಳಿದಿದೆಯೋ ಅವರು ಪ್ರತಿ ಪರಿಸ್ಥಿತಿಯಲ್ಲೂ ಸುಖಿಯಾಗಿರುತ್ತಾರೆ. ಕೃತಜ್ಞತೆಯೇ ಅತಿ ದೊಡ್ಡ ಪ್ರಾರ್ಥನೆಯಾಗಿದೆ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಯಾವುದೇ ಅಡೆತಡೆಗಳು ನಿಮ್ಮನ್ನು ತಡೆಯಲಾರವು. ದುರ್ಬಲ ಮನಸ್ಸು ಯಾವಾಗಲೂ ನೆಪಗಳನ್ನು ಹುಡುಕುತ್ತದೆ, ಆದರೆ ಬಲಿಷ್ಠ ಮನಸ್ಸು ದಾರಿಯನ್ನು ಹುಡುಕುತ್ತದೆ. ಯಾರ ಸಂಕಲ್ಪ ಅಚಲವಾಗಿರುತ್ತದೆಯೋ ಅವರ ಮುಂದೆ ಈ ಜಗತ್ತೇ ತಲೆಬಾಗುತ್ತದೆ. ಸಂಕಲ್ಪವೇ ಕನಸುಗಳನ್ನು ನನಸು ಮಾಡುವ ಶಕ್ತಿಯಾಗಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಇಡೀ ಜಗತ್ತು ನಿಮ್ಮ ವಿರುದ್ಧ ನಿಂತರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಆತ್ಮವಿಶ್ವಾಸವು ಕತ್ತಲನ್ನು ಸೀಳುವ ದೀಪವಾಗಿದೆ. ಬೇರೆಯವರ ಮಾತನ್ನಲ್ಲ, ನಿಮ್ಮ ಹೃದಯದ ಧ್ವನಿಯನ್ನು ನಂಬಿ. ಅದೇ ನಿಮ್ಮನ್ನು ಗುರಿಯತ್ತ ಕೊಂಡೊಯ್ಯುತ್ತದೆ. ಪ್ರೀತಿಯು ಕಲ್ಲನ್ನು ಮೇಣವಾಗಿಸುವ ಶಕ್ತಿಯನ್ನು ಹೊಂದಿದೆ. ದ್ವೇಷಕ್ಕೆ ಪ್ರೀತಿಯೇ ಅತಿ ದೊಡ್ಡ ಉತ್ತರವಾಗಿದೆ. ಎಲ್ಲೇ ಪ್ರೀತಿ ಇರುತ್ತದೆಯೋ ಅಲ್ಲಿ ಶತ್ರುತ್ವ ಇರಲು ಸಾಧ್ಯವಿಲ್ಲ. ಪ್ರೀತಿಯು ಮನುಷ್ಯನನ್ನು ದೈವತ್ವಕ್ಕೆ ಹತ್ತಿರವಾಗಿಸುತ್ತದೆ. ನೆನಪಿಡಿ, ಪ್ರೀತಿಯೇ ಜೀವನದ ಅಮೃತವಾಗಿದೆ. ಅಸೂಯೆ ಎನ್ನುವುದು ನಿಮ್ಮನ್ನು ಒಳಗಿನಿಂದಲೇ ಟೊಳ್ಳು ಮಾಡುವ ವಿಷವಾಗಿದೆ. ಬೇರೆಯವರ ಯಶಸ್ಸನ್ನು ನೋಡಿ ದುಃಖಪಡುವುದು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮ ಪಯಣದ ಮೇಲೆ ಗಮನವಿರಲಿ. ನಿಮ್ಮ ನಿಜವಾದ ಸ್ಪರ್ಧೆ ಕೇವಲ ನಿಮ್ಮ ನಿನ್ನೆಯ ಜೊತೆ ಮಾತ್ರ ಇರಲಿ. ಯಾರು ತಮ್ಮ ನೋವನ್ನು ಮರೆಮಾಚಿ ನಗುವುದನ್ನು ಕಲಿಯುತ್ತಾರೋ ಅವರೇ ಜೀವನದ ನಿಜವಾದ ಯೋಧರು. ಏಕೆಂದರೆ ಕಣ್ಣೀರು ಹಾಕುವುದು ಸುಲಭ, ಆದರೆ ನಗುವಿನ ಹಿಂದೆ ಶಕ್ತಿಯನ್ನು ಬಚ್ಚಿಟ್ಟು ಮುನ್ನಡೆಯುವುದು ಕೇವಲ ಧೀರ ಆತ್ಮಗಳಿಗೆ ಮಾತ್ರ ಸಾಧ್ಯ. ಜಗತ್ತು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸುತ್ತದೆ, ಆದರೆ ಬಿದ್ದು ಎದ್ದು ನಿಲ್ಲುವುದೇ ನಿಮ್ಮ ಅತಿ ದೊಡ್ಡ ವಿಜಯವಾಗಿದೆ. ಸೋಲಿಗೆ ಹೆದರುವವನು ಗೆಲ್ಲಲು ಸಾಧ್ಯವಿಲ್ಲ. ಮನಸ್ಸು ದಣಿದಾಗ ಮತ್ತು ಹಾದಿ ಕಠಿಣವೆಂದು ತೋರಿದಾಗ ನೆನಪಿಡಿ, ಅತಿ ಕತ್ತಲ ರಾತ್ರಿಯ ನಂತರವೇ ಸೂರ್ಯ ಉದಯಿಸುವುದು. ಕತ್ತಲೆ ಶಾಶ್ವತವಲ್ಲ, ಕೇವಲ ತಾಳ್ಮೆ ಮಾತ್ರ ನಿಮ್ಮನ್ನು ಬೆಳಕಿನತ್ತ ಕೊಂಡೊಯ್ಯಬಲ್ಲದು. ಕಳೆದು ಹೋದ ಕಾಲವನ್ನು ಹಿಡಿದಿಟ್ಟುಕೊಳ್ಳಬೇಡಿ, ಇಲ್ಲದಿದ್ದರೆ ಬರುವ ಅವಕಾಶಗಳನ್ನು ನೀವು ಕಳೆದುಕೊಳ್ಳುತ್ತೀರಿ. ಜೀವನವು ಹರಿಯುವ ನದಿಯಂತೆ ಇರಬೇಕು. ಯಾರು ಹರಿಯುವುದನ್ನು ಕಲಿಯುತ್ತಾರೋ ಅವರು ಮಾತ್ರ ನಿರ್ಮಲವಾಗಿರುತ್ತಾರೆ. ಒಂದು ವೇಳೆ ನಿಮ್ಮ ಕನಸುಗಳನ್ನು ನೋಡಿ ಜನರು ನಗುತ್ತಿದ್ದರೆ ನಿಮ್ಮ ಕನಸುಗಳು ಚಿಕ್ಕದಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಅವರ ನಗುವೆ ನಿಮಗೆ ಪ್ರೇರಣೆಯಾಗಲಿ ಮತ್ತು ನಿಮ್ಮ ಪ್ರಯತ್ನವೇ ಅವರಿಗೆ ಉತ್ತರವಾಗಲಿ. ಮನಸ್ಸು ಅಶಾಂತವಾಗಿದ್ದಾಗ ಜೀವನದ ಪ್ರತಿ ಹಾದಿಯೂ ಮಂಜಿನಂತೆ ಕಾಣುತ್ತದೆ. ಆದರೆ ಮನಸ್ಸು ಶಾಂತವಾದಾಗ ಅದೇ ಕಠಿಣ ಹಾದಿಗಳು ಸ್ಪಷ್ಟವಾಗಿ ಕಾಣುತ್ತವೆ. ಹೊರಗಿನ ಗದ್ದಲ ನಿಮ್ಮನ್ನು ತಲ್ಲಣಗೊಳಿಸಬಹುದು, ಆದರೆ ಒಳಗಿನ ಶಾಂತಿ ನಿಮ್ಮನ್ನು ಕಾಪಾಡುತ್ತದೆ. ನಿಜವಾದ ವಿಜಯವು ಯುದ್ಧ ಗೆಲ್ಲುವುದರಲ್ಲಿ ಇಲ್ಲ, ಬದಲಾಗಿ ತನ್ನ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದರಲ್ಲಿ ಅಡಗಿದೆ. ಜಗತ್ತನ್ನು ಬದಲಿಸುವ ಮೊದಲು ನಿಮ್ಮನ್ನು ನೀವು ಬದಲಿಸಿಕೊಳ್ಳಿ. ನಿಮ್ಮ ಆಲೋಚನೆಗಳು ಬದಲಾದಾಗ ಹಳೆಯ ಪರಿಸ್ಥಿತಿಗಳು ಹೊಸ ಬೆಳಕಿನಲ್ಲಿ ಕಾಣುತ್ತವೆ. ನಕಾರಾತ್ಮಕ ಆಲೋಚನೆಗಳು ಪ್ರತಿ ಅವಕಾಶವನ್ನು ಅಡೆತಡೆಯನ್ನಾಗಿ ಮಾಡುತ್ತವೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಪ್ರತಿ ಕಷ್ಟವನ್ನು ಅವಕಾಶವನ್ನಾಗಿ ಬದಲಿಸುತ್ತವೆ. ಆದ್ದರಿಂದ ನಿಮ್ಮ ವಿಚಾರಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. ಜೀವನದ ಪ್ರತಿ ಕಷ್ಟವೂ ನಿಮ್ಮನ್ನು ಕೆಡವಲು ಬರುವುದಿಲ್ಲ, ಬದಲಾಗಿ ನಿಮ್ಮನ್ನು ಕೆತ್ತಲು ಬರುತ್ತದೆ. ಎಲ್ಲನ್ನೂ ಕೆತ್ತಿದಾಗಲೇ ಅದು ಸುಂದರ ಮೂರ್ತಿಯಾಗುವಂತೆ ನೋವು ಮತ್ತು ಸಂಘರ್ಷ ಮನುಷ್ಯನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಜಗತ್ತಿನಲ್ಲಿ ಚಿನ್ನ ಬೆಳ್ಳಿಗಿಂತಲೂ ಅಮೂಲ್ಯವಾದುದು ಎಂದರೆ ಅದು ಸಂಬಂಧಗಳು. ಅವುಗಳನ್ನು ಕಳೆದುಕೊಂಡ ಮೇಲೆ ಮನುಷ್ಯ ಒಂಟಿಯಾಗುತ್ತಾನೆ. ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು, ಆದರೆ ಮುರಿದು ಹೋದ ಸಂಬಂಧಗಳು ಮತ್ತೆ ಮರಳಿ ಬರುವುದು ಕಷ್ಟ. ಆದ್ದರಿಂದ ಸಮಯವಿರುವಾಗಲೇ ಪ್ರೀತಿಪಾತ್ರರನ್ನು ಗೌರವಿಸಿ. ಜನರ ಜೊತೆ ನಡೆಯುವುದು ಸುಲಭ, ಆದರೆ ಸತ್ಯದ ಪರವಾಗಿ ಒಂಟಿಯಾಗಿ ನಿಲ್ಲುವುದು ನಿಜವಾದ ಧೈರ್ಯವಾಗಿದೆ. ಧೈರ್ಯ ಎಂದರೆ ಕೇವಲ ತಲವಾರು ಹಿಡಿಯುವುದಲ್ಲ, ಸತ್ಯವನ್ನು ಹೇಳುವುದು ಕೂಡ ಹೌದು. ಇಡೀ ಜಗತ್ತು ನಿಮ್ಮ ವಿರುದ್ಧ ನಿಂತರೂ ಸತ್ಯದ ಹಾದಿಯಲ್ಲಿ ಅಚಲವಾಗಿರುವುದೇ ನಿಜವಾದ ಪರಾಕ್ರಮ. ಅಹಂಕಾರವು ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುವುದಿಲ್ಲ, ಬದಲಾಗಿ ಅವನನ್ನು ಕೆಳಕ್ಕೆ ಬೀಳಿಸುತ್ತದೆ. ಯಾರು ಬಾಗುವುದನ್ನು ಕಲಿಯುತ್ತಾರೋ ಅವರೇ ಶ್ರೇಷ್ಠರಾಗುತ್ತಾರೆ. ಹಣ್ಣಿನಿಂದ ಕೂಡಿದ ಮರದ ಕೊಂಬೆಗಳು ಯಾವಾಗಲೂ ಬಾಗಿರುತ್ತವೆ, ಹಾಗೆಯೇ ವಿನಯವಂತ ಹೃದಯವು ನಿಜವಾದ ಮಹಾನತೆಯಿಂದ ಕೂಡಿರುತ್ತದೆ. ಭೂತಕಾಲದ ತಪ್ಪುಗಳು ಮತ್ತು ದುಃಖಗಳು ನಿಮ್ಮನ್ನು ಅಂಟಿಕೊಂಡಿದ್ದರೆ ಅವು ನಿಮ್ಮ ಭವಿಷ್ಯವನ್ನು ಕಟ್ಟಿಹಾಕುತ್ತವೆ. ಜೀವನವು ಹರಿಯುವ ನದಿಯಂತೆ ಇರಲಿ, ಹಳೆಯ ಕಲ್ಲುಗಳನ್ನು ಬಿಟ್ಟು ಮುಂದೆ ಸಾಗಿ. ಖಾಲಿಯಾದಾಗಲೇ ಹೊಸ ನೀರು ಹರಿಯಲು ಸಾಧ್ಯ.
ಸತ್ಯವನ್ನು ಒತ್ತಿ ಹಿಡಿಯಬಹುದು, ಆದರೆ ಅದನ್ನು ಅಳಿಸಲು ಸಾಧ್ಯವಿಲ್ಲ. ಸತ್ಯವು ಕಾಲಕ್ರಮೇಣ ಬೆಳಕಿನಂತೆ ಪ್ರಕಟವಾಗುತ್ತದೆ. ಸುಳ್ಳಿನ ಆಧಾರದ ಮೇಲೆ ಕಟ್ಟಿದ ಸಾಮ್ರಾಜ್ಯವು ಮರಳಿನ ಮನೆಯಂತೆ ಕುಸಿದು ಬೀಳುತ್ತದೆ. ಸತ್ಯವೇ ಯುಗ ಯುಗಾಂತರಗಳವರೆಗೆ ಬೆಳಗುವ ದೀಪವಾಗಿದೆ. ತಾಳ್ಮೆಯು ಅಸಾಧ್ಯವನ್ನು ಸಾಧ್ಯವಾಗಿಸುವ ಶಕ್ತಿಯಾಗಿದೆ. ತಾಳ್ಮೆಯುಳ್ಳ ವ್ಯಕ್ತಿಯು ಸಮಯವನ್ನೇ ತನ್ನ ಮಿತ್ರನನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಜಗತ್ತಿನಲ್ಲಿ ಅತಿ ಕಠಿಣವಾದ ಯುದ್ಧ ಎಂದರೆ ಅದು ನಮ್ಮೊಳಗಿನ ಯುದ್ಧವಾಗಿದೆ. ಬೇರೆಯವರನ್ನು ಸೋಲಿಸುವುದು ಸುಲಭ, ಆದರೆ ತನ್ನೊಳಗಿನ ಕೋಪ, ಆಲಸ್ಯ ಮತ್ತು ಆಸೆಯನ್ನು ಗೆಲ್ಲುವುದು ಕಷ್ಟ. ಮನಸ್ಸಿನ ಶಾಂತಿ ಇಲ್ಲದೆ ಯಾವುದೇ ಸಾಧನೆಯೂ ಪೂರ್ಣವಾಗುವುದಿಲ್ಲ. ಹೊರಗಿನ ಸುಖಗಳು ಕೇವಲ ಕೆಲವು ಕ್ಷಣಗಳ ವಿಶ್ರಾಂತಿರುತ್ತವೆ, ಆದರೆ ಒಳಗಿನ ಶಾಂತಿ ಜೀವನ ಪರ್ಯಂತ ಬೆಳಕನ್ನು ನೀಡುತ್ತದೆ. ಪ್ರಪಂಚವನ್ನು ಬದಲಿಸುವ ಮೊದಲು ನಿಮ್ಮ ದೃಷ್ಟಿಕೋನವನ್ನು ಬದಲಿಸಿ. ಯಾವುದೇ ಪರಿಸ್ಥಿತಿಯನ್ನು ಕಷ್ಟ ಎಂದುಕೊಂಡರೆ ಅದು ನಿಮ್ಮನ್ನು ಮುರಿಯುತ್ತದೆ. ಅದೇ ಪರಿಸ್ಥಿತಿಯನ್ನು ಅವಕಾಶ ಎಂದುಕೊಂಡರೆ ಅದು ನಿಮ್ಮನ್ನು ಬೆಳೆಸುತ್ತದೆ. ಜೀವನದ ಪ್ರತಿ ಕಷ್ಟವು ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬಲು ಬರುತ್ತದೆ. ಕಷ್ಟದ ಹಾದಿಯೇ ನಿಮ್ಮನ್ನು ಬಂಗಾರದಂತೆ ಹೊಳೆಯುವಂತೆ ಮಾಡುತ್ತದೆ. ಬಿದ್ದಾಗ ಎದ್ದು ನಿಲ್ಲುವುದನ್ನು ಕಲಿಯಿರಿ. ಸಂಬಂಧಗಳು ಹಣದಿಂದಲ್ಲ, ಬದಲಾಗಿ ಭಾವನೆಗಳಿಂದ ನಿರ್ಮಾಣವಾಗುತ್ತವೆ. ಸಮಯಕ್ಕೆ ಸರಿಯಾಗಿ ಪ್ರೀತಿಪಾತ್ರರನ್ನು ಕಾಪಾಡುವವನು ಎಂದಿಗೂ ಒಂಟಿಯಾಗುವುದಿಲ್ಲ. ಧೈರ್ಯ ಎಂದರೆ ಕೇವಲ ರಣರಂಗದ ಶೌರ್ಯವಲ್ಲ, ಸತ್ಯದ ಮೇಲೆ ಅಚಲವಾಗಿ ನಂಬಿಕೆ ಇಟ್ಟಿರುವುದು ಕೂಡ ಹೌದು. ಅಹಂಕಾರವು ಕಣ್ಣಿಗೆ ಬಟ್ಟೆ ಕಟ್ಟುತ್ತದೆ, ಆದರೆ ವಿನಯವು ಆ ಬಟ್ಟೆಯನ್ನು ಬಿಚ್ಚುತ್ತದೆ. ಅಹಂಕಾರಿ ಎಷ್ಟೇ ಎತ್ತರಕ್ಕೆ ಹೋದರೂ ಅವನು ಒಂಟಿಯಾಗುತ್ತಾನೆ, ಆದರೆ ವಿನಯವಂತ ವ್ಯಕ್ತಿ ಎಲ್ಲರ ಹೃದಯದಲ್ಲಿ ನೆಲೆಸುತ್ತಾನೆ. ಭೂತಕಾಲದ ತಪ್ಪುಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು ಗಾಯವನ್ನು ಮತ್ತೆ ಕೆದಕಿದಂತೆ. ಶ್ರೀಕೃಷ್ಣನು ಹೇಳುವಂತೆ ಸಾಧನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕ್ಷಮಿಸುವುದು ದೌರ್ಬಲ್ಯವಲ್ಲ, ಅದು ಅತಿ ದೊಡ್ಡ ಶಕ್ತಿಯಾಗಿದೆ. ಕ್ಷಮೆಯಿಂದ ದ್ವೇಷ ದೂರವಾಗಿ ಪ್ರೀತಿ ಹುಟ್ಟುತ್ತದೆ. ಭಯವು ಕೇವಲ ನಿಮ್ಮ ಮನಸ್ಸಿನ ಭ್ರಮೆಯಾಗಿದೆ, ಇದು ನಿಮ್ಮನ್ನು ಕಟ್ಟಿಹಾಕುತ್ತದೆ. ಆದರೆ ಧೈರ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಭಯವನ್ನು ಎದುರಿಸಿ, ಅದೇ ನಿಜವಾದ ವಿಜಯ. ತಪಸ್ಸು ಎಂದರೆ ಕೇವಲ ದೇಹದಂಡನೆಯಲ್ಲ, ಮನಸ್ಸು ಮತ್ತು ವಿಚಾರಗಳ ಶುದ್ಧೀಕರಣ ಕೂಡ ಹೌದು. ವಿಚಾರಗಳು ಎಷ್ಟು ಶುದ್ಧವಾಗಿರುತ್ತವೆಯೋ ಜೀವನ ಅಷ್ಟು ದಿವ್ಯವಾಗಿರುತ್ತದೆ. ಸತ್ಯವು ನಿಮಗೆ ಎಂದಿಗೂ ಬೀಳಲು ಬಿಡುವುದಿಲ್ಲ. ಸತ್ಯವು ಅತಿ ಬಲಿಷ್ಠವಾದ ಗುರಾಣಿಯಾಗಿದೆ. ತ್ಯಾಗವು ಸೋಲಲ್ಲ, ಅದು ಗೆಲುವಿನ ಅತ್ಯುನ್ನತ ಹಂತವಾಗಿದೆ. ಲಕ್ಷ್ಯ ತಲುಪಲು ಮೊದಲ ಹೆಜ್ಜೆ ಎಂದರೆ ಶ್ರದ್ಧೆ. ಶ್ರದ್ಧೆಯಿಂದ ನಡೆದವನು ಗುರಿ ತಲುಪಿಯೇ ತೀರುತ್ತಾನೆ. ದೇಹದ ಶಕ್ತಿ ಸೀಮಿತವಾಗಿದೆ, ಆದರೆ ಆತ್ಮದ ಶಕ್ತಿ ಅಪಾರವಾದುದು. ಆತ್ಮವು ಅಜೇಯವಾಗಿದೆ, ಅದನ್ನು ಗುರುತಿಸಿ. ಮೌನ ಎಂದರೆ ಕೇವಲ ಸುಮ್ಮನಿರುವುದಲ್ಲ, ಅದು ನಿಮ್ಮ ಒಳಗಿನ ದನಿಯನ್ನು ಕೇಳುವ ಕಲೆ. ಮೌನವೇ ನಿಮ್ಮ ನಿಜವಾದ ಸಂಗಾತಿಯಾಗಲಿ. ಪರಿಶ್ರಮವಿಲ್ಲದೆ ಅದೃಷ್ಟ ಒಲಿಯುವುದಿಲ್ಲ. ಆಲಸ್ಯವು ಸಮಯವನ್ನು ಕೊಲ್ಲುತ್ತದೆ, ಆದರೆ ಪರಿಶ್ರಮವು ಪ್ರತಿಕ್ಷಣದಿಂದಲೂ ರತ್ನವನ್ನು ಹೊರತೆಗೆಯುತ್ತದೆ. ಸಹನಾ ಶಕ್ತಿಯು ಅತಿ ದೊಡ್ಡ ತಾಳ್ಮೆಯಾಗಿದೆ. ಕಷ್ಟದ ಸಮಯದಲ್ಲಿ ಜೊತೆಗಿರುವವನೇ ನಿಜವಾದ ಗೆಳೆಯ. ನಿಮ್ಮ ನಡವಳಿಕೆಯೇ ನಿಮ್ಮ ನಿಜವಾದ ಪರಿಚಯವಾಗಿದೆ. ಜನರು ನಿಮ್ಮ ಮಾತನ್ನಲ್ಲ, ನಿಮ್ಮ ಕರ್ಮಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದೇ ಅತಿ ದೊಡ್ಡ ಜ್ಞಾನ. ಶ್ರಮ ಮತ್ತು ವಿಶ್ರಾಂತಿ, ಧೈರ್ಯ ಮತ್ತು ತಾಳ್ಮೆ, ಇವುಗಳ ನಡುವೆ ಸಮತೋಲನವಿರಲಿ. ಅವಕಾಶಗಳು ಪದೇ ಪದೇ ಬಾಗಿಲು ತಟ್ಟುವುದಿಲ್ಲ, ಎಚ್ಚರದಿಂದಿರುವವನು ಅದನ್ನು ಹಿಡಿಯುತ್ತಾನೆ. ಆತ್ಮಜ್ಞಾನವೇ ಅತಿ ಶ್ರೇಷ್ಠವಾದ ಜ್ಞಾನ. ಅಜ್ಞಾನವೇ ಅಹಂಕಾರಕ್ಕೆ ಕಾರಣವಾಗುತ್ತದೆ. ಜ್ಞಾನದ ದೀಪವನ್ನು ಹಚ್ಚಿ ಅಹಂಕಾರವನ್ನು ತೊರೆಯಿರಿ. ಆತ್ಮಗೌರವಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಜೀವನ ಕ್ಷಣಿಕವಾಗಿದ್ದರೂ ನಿಮ್ಮ ಕರ್ಮಗಳು ಶಾಶ್ವತವಾಗಿರುತ್ತವೆ. ತ್ಯಾಗ ಎಂದರೆ ಕೇವಲ ವಸ್ತುಗಳನ್ನು ಬಿಡುವುದಲ್ಲ, ಅಹಂಕಾರ ಮತ್ತು ಅತಿಯಾದ ಆಸೆಯನ್ನು ಬಿಡುವುದು ಕೂಡ ಹೌದು. ಸಾವು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಜನ್ಮದ ಬಾಗಿಲು. ಸಾವಿನ ಭಯವಿಲ್ಲದೆ ಬದುಕುವುದೇ ನಿಜವಾದ ಜೀವನ. ಕರುಣೆ ಎಂದರೆ ಬೇರೆಯವರ ನೋವನ್ನು ತನ್ನ ನೋವೆಂದು ಭಾವಿಸುವುದು. ಕರುಣೆಯೇ ಮನುಷ್ಯನನ್ನು ದೇವರೊಂದಿಗೆ ಜೋಡಿಸುವ ಸೇತುವೆಯಾಗಿದೆ. ಭೂತಕಾಲ ಮುಗಿದು ಹೋಗಿದೆ, ಭವಿಷ್ಯ ಇನ್ನೂ ಬಂದಿಲ್ಲ. ಆದ್ದರಿಂದ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯಿರಿ. ಪ್ರೀತಿ ಎಂದರೆ ಗುಲಾಮಗಿರಿಯಲ್ಲ, ಅದು ಆತ್ಮದ ಸ್ವತಂತ್ರವಾಗಿದೆ. ಆತ್ಮವು ನಿರ್ಮಲವಾಗಿದ್ದರೆ ಜಗತ್ತಿನ ಪ್ರತಿ ಹೊರೆಯೂ ಹಗುರವಾಗುತ್ತದೆ. ಸೋಲು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಗುರುವಾಗಿದೆ. ಯಶಸ್ಸು ನಿಮಗೆ ಹೆಮ್ಮೆ ನೀಡಿದರೆ ಸೋಲು ನಿಮಗೆ ಗಾಂಭೀರ್ಯವನ್ನು ನೀಡುತ್ತದೆ. ನಿಮ್ಮನ್ನು ಕಟ್ಟಿಹಾಕುತ್ತಿರುವುದು ಪರಿಸ್ಥಿತಿಯಲ್ಲ, ಬದಲಾಗಿ ನಿಮ್ಮ ಮನಸ್ಸು. ಮನಸ್ಸನ್ನು ಮುಕ್ತಗೊಳಿಸಿ, ಆಗ ಜೀವನವು ಮುಕ್ತವಾಗುತ್ತದೆ. ಕರ್ಮವೇ ನಿಜವಾದ ಅದೃಷ್ಟವನ್ನು ನಿರ್ಮಿಸುತ್ತದೆ. ಸಮಯವನ್ನು ವ್ಯರ್ಥ ಮಾಡುವುದು ಎಂದರೆ ಜೀವನವನ್ನೇ ಕಳೆದುಕೊಂಡಂತೆ. ಶಬ್ದಗಳು ಬಾಣಗಳಿದ್ದಂತೆ, ಮಾತನಾಡುವ ಮೊದಲು ಯೋಚಿಸಿ. ಕನಸುಗಳನ್ನು ಕಾಣುವುದಕ್ಕಿಂತ ಅದನ್ನು ನನಸು ಮಾಡುವ ಧೈರ್ಯ ಮುಖ್ಯ. ಈರ್ಷೆಯನ್ನು ಬಿಡಿ, ಶಾಂತಿಯನ್ನು ಪಡೆಯಿರಿ. ಅನುಭವದ ಜ್ಞಾನವೇ ಶ್ರೇಷ್ಠವಾದುದು. ವಿನಯವಂತನಾಗಿರುವುದು ಮಹಾನ್ ಗುಣವಾಗಿದೆ. ಅಹಂಕಾರಿ ಹೂವು ಬೇಗ ಬಾಡಿ ಹೋಗುತ್ತದೆ, ಆದರೆ ವಿನಯವಂತಿಕೆಯ ಸುಗಂಧ ಸದಾ ಇರುತ್ತದೆ. ಎಷ್ಟೇ ಕತ್ತಲೆ ಇದ್ದರೂ ಒಂದು ಸಣ್ಣ ಭರವಸೆ ಅದನ್ನು ಹೋಗಲಾಡಿಸುತ್ತದೆ. ಸತ್ಯದಲ್ಲಿ ನೆಲೆಸಿರಿ, ಅದೇ ನಿಮ್ಮ ವಿಜಯ. ನಿಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದೇ ಅತಿ ದೊಡ್ಡ ಶಕ್ತಿಯಾಗಿದೆ. ಸಿಟ್ಟು ನಿಮಗೆ ಕ್ಷಣಿಕ ಶಕ್ತಿ ನೀಡಬಹುದು, ಆದರೆ ಅದು ಶಾಶ್ವತ ದೌರ್ಬಲ್ಯವನ್ನು ಉಂಟುಮಾಡುತ್ತದೆ. ಕೃತಜ್ಞತೆ ಸಲ್ಲಿಸುವುದನ್ನು ಕಲಿಯಿರಿ. ಭಯವನ್ನು ಎದುರಿಸಿದಾಗ ಅದು ಮಂಜಿನಂತೆ ಕರಗುತ್ತದೆ.
ನಂಬಿಕೆ ಇಡೀ ಹಾದಿ ಸರಳವಾಗುತ್ತದೆ. ಸಂತೋಷವೇ ಅತಿ ದೊಡ್ಡ ಸಂಪತ್ತು. ಸರಳತೆ ಮನುಷ್ಯನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಜೀವನದ ಪ್ರತಿ ಹಂತದಲ್ಲೂ ನಿನ್ನ ಜೊತೆ ನಾನಿದ್ದೇನೆ ಎಂಬ ಸತ್ಯವನ್ನು ಮರೆಯಬೇಡಿ. ಕರ್ಮವನ್ನು ಮಾಡು, ಫಲವನ್ನು ನನಗೆ ಬಿಡು. ಇಂದಿನ ಈ ಸಂದೇಶಗಳು ನಿಮ್ಮ ಜೀವನದ ಕತ್ತಲನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ನೀಡಲಿ ಎಂದು ಹಾರೈಸುತ್ತೇನೆ. ಗೀತಾಸಾರ ಚಾನೆಲ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇಂತಹ ದಿವ್ಯ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಶ್ರೀಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು.